ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸದಾಳಿ ಎದೆಯಲಿ ಕಾದಾಟ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಅಂಡ್ ತುಂಬಾ ದಿನ ಆದ್ಮೇಲೆ ನಾನೊಂದು ಹೆಲ್ತಿ ರೆಸಿಪಿ ಮಾಡ್ತಾ ಇದ್ದೀನಿ, ಒಂದು ಸ್ಟಾರ್ಟರ್ ಮಾಡ್ತಾ ಇದ್ದೀನಿ. ಒಂದು ಕ್ವಿಕ್ ಆಗಿ ಸಂಜೆ ನೆನೆಸ್ಕೊಂಡ ತಕ್ಷಣ ತಿನ್ನುವಂಥ ಒಂದು ಹೆಲ್ದಿಯಾಗಿ ಮಾಡಿಕೊಂಡು ತಿನ್ನುವಂಥ ಒಂದು ಸ್ಟಾರ್ಟರ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡ್ಕೊಂಡು ಬಂದಿರೋ ಹಾಗೆ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಸ್ಟಫ್ಡ್ ಮಶ್ರೂಮ್. ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡು ಫೈನಲಾಗಿ ಮಾಡ್ತಾ ಇದ್ದೀನಿ. ಸೊ ತಡ ಮಾಡದೆ ಹೇಗೆ ಮಾಡೋದು ಆ್ಯಂಡ್ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ತೋರಿಸ್ಕೊಡ್ತೀನಿ. ಆ್ಯಂಡ್ ಮರಿದೆ ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ. ಇದಕ್ಕೆ ಮೊದಲಿಗೆ ಬೇಕಾಗಿರೋದು ಮಶ್ರೂಮ್ನ ಕ್ಲೀನ್ ಮಾಡಿಬಿಟ್ಟು ನಾನು ಏನು ಮಾಡಿದ್ದೀನಿ ಅಂದರೆ ಅದು ಕೆಳಗಡೆ ದಂಟು ಇರುತ್ತಲ್ವ ಅದನ್ನು ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಬಿಕಾಸ್ ಇದು ನಮಗೆ ಸ್ಟಫಿಂಗಿಗೆ ಬೇಕಾಗಿರುತ್ತೆ. ಈ ಥರ ಈ ದಂಟನ್ನು ತಗೊಂಡು ಕ್ಲೀನ್ ಮಾಡಿ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 8 ಪೀಸ್ ಅಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಜೊತೆಗೆ ಸ್ಟಫಿಂಗ್ಗೆ ಬೇಕಾಗಿರೋಕ್ಕೆ ಚೂರು ಅಂದರೆ ಒಂದು 30 ಗ್ರಾಮ್ಸ್ ಅಷ್ಟು ಟೋಫು ತೊಗೊಂಡಿದ್ದೀನಿ. ಅರ್ಧ ಈರುಳ್ಳಿ, ಟೇಸ್ಟ್ಗೋಸ್ಕರ ಪುದೀನ, ಒಂದು ಹಸಿಮೆಣಸಿನ್ಕಾಯಿ, ಒಂದು ಟೊಮೆಟೊ, ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಆ್ಯಂಡ್ ಮೊಜರೆಲ್ಲಾ ಚೀಸ್ ಬೇಕಾಗುತ್ತೆ, ಅದು ಸ್ವಲ್ಪ ತೊಗೊಂಡಿದ್ದೀನಿ. ಆ್ಯಂಡ್ ಫೈನಲ್ ಆಗಿ ಮಾಡೋಕ್ಕೆ ಬೆಣ್ಣೆ. ಆ್ಯಂಡ್ ಮೊದಲಿಗೆ ನಾನೀಗ ಸ್ಟಫಿಂಗ್ ರೆಡಿ ಮಾಡ್ಕೊಬೇಡ. ಸ್ಟಫಿಂಗ್ ಮಾಡೋದಕ್ಕೆ ಒಂದು ಕಡಾಯಿ ಇಡ್ತಾ ಇದ್ದೀನಿ. ಈ ಒಂದು ಕಡಾಯಿಗೆ ನಾನೊಂದು 1 ಸ್ಪೂನ್ ಅಷ್ಟು ಬೆಣ್ಣೆನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಕೆಂಪಗಾದ್ಮೇಲೆ ನಾವು ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸು ಬೆಂದಾದ್ಮೇಲೆ ಈರುಳ್ಳಿ ಬೆಂದಾದ್ಮೇಲೆ ಟೊಮೆಟೊ, ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆ್ಯಂಡ್ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ದಂಟು, ಮಶ್ರೂಮ್ ದಂಟು ಏನಿರುತ್ತೆ ಅದನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ನಾನು ಕಟ್ ಮಾಡ್ಕೊಂಡಿರೋ 30 ಗ್ರಾಮ್ಸ್ ಅಷ್ಟು ಟೋಫುನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಮಶ್ರೂಮ್ ಅಷ್ಟು ಉಪ್ಪು ಬೇಕನ್ಸಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಅರಿಶಿನ. ಮಸಾಲ ಫ್ಲೇವರ್ಗೆ ನಾನು ಚೂರು ಮ್ಯಾಗಿ ಮಸಾಲ ಹಾಕ್ತಾ ಇದ್ದೀನಿ. 2 ಎಸಳಷ್ಟು ಪುದೀನ ಸೇರಿಸಿ ಮಿಕ್ಸ್ ಮಾಡ್ತೀನಿ. ಒಂದು 2 ಮಿನಿಟ್ಸ್ ಬಂದರೆ ನಮ್ಮ ಸ್ಟಫಿಂಗ್ ರೆಡಿ ಆಗುತ್ತೆ. ಈಗ ಸ್ಟಫಿಂಗ್ ರೆಡಿ ಆಗಿದೆ, ನಾನು ಇಳಿಸ್ಕೊಳ್ತೀನಿ. ಸ್ಟಫಿಂಗ್ ರೆಡಿ ಆಗಿರೋದನ್ನ ನಾವೇನು ಮಶ್ರೂಮ್ ಕಟ್ ಮಾಡ್ಕೊಂಡಿದ್ದೀವಲ್ವಾ, ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಫೈನಲ್ ಟಚ್. ಮಶ್ರೂಮ್ ಏನು ರೌಂಡಾಗಿ ಕಟ್ ಮಾಡ್ಕೊಂಡಿರ್ತೀವಲ್ವಾ ಇದರಲ್ಲಿ ಹಾಕಬೇಕು. ನನ್ನಮ್ಮ ಟಿವಿ ನೋಡ್ತಾ ಇದ್ದಾರೆ. ಎಲ್ಲದೂ ಅದೇ ರೀತಿ ಫಿಲ್ ಮಾಡ್ಕೋಬೇಕು. ಈ ಥರ ಎಲ್ಲದೂ ಸ್ಟಫಿಂಗ್ ಮಾಡ್ಕೋಬೇಕು. ಆ್ಯಂಡ್ ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಒಂದು ಪ್ಯಾನ್ ಇಟ್ಬಿಟ್ಟು ಇದಕ್ಕೆ ಬೆಣ್ಣೆನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಬೆಣ್ಣೆ, ಎಣ್ಣೆ, ತುಪ್ಪ ನಿಮಗೆ ಏನು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ಬಟ್ ಬೆಣ್ಣೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಆದರೂ ಅದು ಲಿಮಿಟಲ್ಲಿ. ನಾವೀಗ ಸ್ಟಫ್ ಮಾಡ್ಕೊಂಡಿರೋ ಮಶ್ರೂಮ್ನ ಪ್ಲೇಸ್ ಮಾಡಬೇಕು. ಇದ್ರ ಮೇಲೆ ಚೀಸ್ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಚೀಸ್ ಇಷ್ಟ ಆಗಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು.
ಚೀಸ್ ಹಾಕಿ ಒಂದು 5 ಮಿನಿಟ್ಸ್ ಅದನ್ನು ಕುಕ್ ಆಗಕ್ಕೆ ಬಿಡಿ. 5 ಮಿನಿಟ್ಸ್ ಆದಮೇಲೆ ಸಿಗ್ತೀನಿ. ಚೀಸ್ ಮೆಲ್ಟ್ ಆಗೋರ್ಗಷ್ಟೇ ಈ ಥರ ಮೆಲ್ಟ್ ಆಗಿದ್ರೆ ಇದಾಗಿದೆ ಅಂತ ಆಲ್ಮೋಸ್ಟ್. ಆ್ಯಂಡ್ ಇದನ್ನು ನಾವು ಈಗ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ. ನೀವು ಈ ಥರ ಪ್ಯಾನ್ ಅಲ್ಲದೆ ಓವನ್ ಅಥವಾ ಗ್ರಿಲ್ಲರಲ್ಲಿ ಗ್ರಿಲ್ ಸಹ ಮಾಡ್ಬೋದು. ನಿಮಗೆ ಪನ್ನೀರ್ ಬೇಡ, ಟೋಫು ಬೇಡ ಅಂದರೆ ಜಸ್ಟ್ ಅದು ಮಶ್ರೂಮ್ದು ದಂಟೆ ಮಾಡ್ಕೊಂಡಿರ್ತೀವಲ್ವ ಅದನ್ನಷ್ಟೇ ಹಾಕ್ಕೊಂಡು ನೀವು ಸ್ಟಫಿಂಗ್ ಮಾಡಿಕೊಂಡ್ರು ನಡೆಯುತ್ತೆ. ಅಥವಾ ಆಲೂಗಡ್ಡೆ ಸ್ಟಫಿಂಗ್ ಮಾಡಿಕೊಂಡ್ರು ನಡೆಯುತ್ತೆ. ಸ್ವೀಟ್ ಪೊಟ್ಯಾಟೊ ಸ್ಟಫಿಂಗ್ ಯಾವುದಾದ್ರೂ ಮಾಡಿಕೊಂಡ್ರು ನಡೆಯುತ್ತೆ. ಹಾಗೀಗ ನಮ್ಮ ಮಶ್ರೂಮ್ ಸ್ಟಫಿಂಗ್ ರೆಡಿ. ಇಷ್ಟೇ ಒಂದು ಸಿಂಪಲ್ ರೆಸಿಪಿ, ಒಂದು ಸಿಂಪಲ್ ಸ್ಟಾರ್ಟರ್, ಈಸಿಯಾಗಿ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ನುವಂಥ ಒಂದು ಮಶ್ರೂಮ್ ಸ್ಟಫ್ಡ್ ಮಶ್ರೂಮ್ ಇಷ್ಟೇ. ಆ್ಯಂಡ್ ಐ ಹೋಪ್ ನಿಮಗೆ ಒಂದು ರೆಸಿಪಿ ಇಷ್ಟ ಇದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಮನೇಲಿ ಟ್ರೈ ಮಾಡಿಬಿಟ್ಟು ಆ್ಯಂಡ್ ಹೇಗಿತ್ತು ಅಂತ ತಿಳಿಸಿ. ಆ್ಯಂಡ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಮತ್ತೊಂದು ರೆಸಿಪಿ ಜೊತೆ ಅಥವಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್, bye, take care.